ಸೊ ಗೈಸ್ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಬಂದಿದ್ದೇವೆ ರೆನಾಲ್ಡ್ ಶೋರೂಮಿಗೆ ಆ್ಯಂಡ್ ನಮ್ಮ ಎದುರು ಇವತ್ತಿದೆ ರೆನಾಲ್ಡ್ ಡಸ್ಟರ್. ಸೊ ರೆನಾಲ್ಡ್ ಡಸ್ಟರ್ ನಿಮಗೆ ಇವಾಗ ನಿಮಗೆಲ್ಲ ಗೊತ್ತಿರುತ್ತೆ, ರೀಸೆಂಟಾಗಿ ಲಾಂಚ್ ಆಗಿದೆ ಆ್ಯಂಡ್ ತುಂಬಾ ಒಂದು ಬಲ್ಕಿ ಆಗಿರೋ ಒಂದು ಬೇರೆ ಎಸ್ ಯು ಎಸ್ಗಳಿಗೆಲ್ಲ ಡೈರೆಕ್ಟ್ ಕಾಂಪಿಟೇಷನ್ ಕೊಡ್ತಾಯಿದೆ. ಸೊ ಫ್ರಂಟಿಂದ ನಾವು ಮಾತಾಡೋದಾದರೆ ಫ್ರಂಟ್ ನಿಮ್ಗೆ ಈ ಥರ ಹೆಡ್ಲೈಟು, DRL ಮತ್ತು ಇಂಡಿಕೇಟರ್ ಎಲ್ಲ ಇದರಲ್ಲೇ ಬರುತ್ತೆ. ಅದರ ಕೆಳಗಡೆ ನಾವು ಫಾಗ್ಲೈಟ್ ಆಪ್ಷನ್ ಇಲ್ಲಿ ನೀವು ನೋಡ್ಬೋದು, ಹಾಗೂ ಫ್ರಂಟಲ್ಲಿ ಸೆನ್ಸರ್ಸ್ ಕೂಡ ಇಲ್ಲಿ ನೀವು ನೋಡ್ಬೋದು. ಈ ಥರ ಸೆನ್ಸರ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಅದರ ಜೊತೆಗೆ ಇಲ್ಲಿ ನಿಮಗೆ ಡಸ್ಟರ್ ಇದು ಟೋಟಲ್ ಬ್ಯಾರ್ಜಿಂಗ್ ಬರುತ್ತೆ ಆ್ಯಂಡ್ 360 ಕ್ಯಾಮ್ರಾ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಸೆನ್ಸರ್ ನೀವು ಟೋಟಲ್ ನೋಡ್ಬೋದು 1 2 3 4 5 ಹಾಗೂ 6 ಟೋಟಲ್ 6 ಫ್ರಂಟ್ ಸೆನ್ಸರ್ಸ್ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಅದರ ಜೊತೆಗೆ ಸೈಡಿಂದ ನಾವು ಇವಾಗ ಮಾತಾಡೋದಾದರೆ ಸೈಡಲ್ಲಿ ನಿಮಗೆ ಈ ಥರ ಒಂದು ಟೈರ್ ಸೈಜ್ ಕೊಟ್ಟಿದ್ದಾರೆ. 18 ಇಂಚಿದು ಟೈರ್ ಬರುತ್ತೆ ವಿತ್ ಡುವಲ್ ಟೋನ್ ಅಲಾಯ್ ವೀಲ್ ಜೊತೆಗೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಅಂತ ಹೇಳ್ತಾರೆ. ಸೊ ಅಂಥ ಒಂದು ಅಲಾಯ್ ವೀಲ್ಸ್ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದರ ಜೊತೆಗೆ ನಿಮಗೆ ಇಲ್ಲಿ ORVMs ಫುಲ್ಲಿ ಅಡ್ಜಸ್ಟೇಬಲ್ ಆ್ಯಂಡ್ ಫೋಲ್ಡಬಲ್ ORVMs ಬರುತ್ತೆ. ಡಸ್ಟರ್ ಬ್ಯಾರ್ಜಿಂಗ್ ಡೋರಲ್ಲಿ ಕೊಟ್ಟಿದ್ದಾರೆ. ಹಾಗೂ ಮತ್ತೊಂದು ಏನಂದರೆ ಇದರದ್ದು ಕೀ ತುಂಬಾ ಒಂದು ಡಿಫ್ರೆಂಟ್ ಆಗಿದೆ, ಇಲ್ಲಿ ನೀವು ನೋಡ್ಬೋದು. ಸೊ ಈ ಥರ ನಿಮಗೆ ರೆನಾಲ್ಟಿದು ಕೀ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ಕೀಯಲ್ಲಿ ನೀವು ನಾರ್ಮಲಿ ತುಂಬ ಆಪ್ಷನ್ಸ್ಗಳು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಲಾಕ್, ಅನ್ಲಾಕ್, DRL ಹಾಗೂ ಬೂಟನ್ನು ನೀವು ಇಲ್ಲೇ ಓಪನ್ ಮಾಡ್ಕೊಳ್ಬೋದು. ಸೊ ಇವಾಗ ನೀವು ನೋಡಿ, ಜಸ್ಟ್ ನಾನು ಇದನ್ನು ಇವಾಗ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಸೈಡ್ ವಿಂಡೋಸು ಓಪನ್ ಆಗಿದೆ ಆ್ಯಂಡ್ ಸನ್ ರೂಫ್ ಕೂಡ ನೀವು ಲಾಂಗ್ ಪ್ರೆಸ್ ಹಿಡ್ಕೊಂಡ್ರೆ ಸನ್ ರೂಫ್ ಕೂಡ ಓಪನ್ ಆಗುತ್ತೆ. ಸೊ 4 ವಿಂಡೋಸ್ ಡೌನ್ ಆಗಿಬಿಡುತ್ತೆ. ಸೊ ಫ್ರಂಟಿಂದ ತುಂಬಾ ಬಲ್ಕಿಯಾಗಿರುವಂಥ ಕ್ರೇಜಿ ಲುಕ್ ಬರುತ್ತೆ. ಅದರ ಜೊತೆಗೆ ಸೈಡಿಂದ ನಾವು ಇವಾಗ ಮಾತಾಡೋದಾದರೆ ಒಂದು ಲೆಂತ್ ಇರುವಂಥ ವೆಹಿಕಲ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ರೂಫ್ ರೇಲ್ಸ್ ಬರುತ್ತೆ ಹಾಗೂ ಫ್ರಂಟ್ ಡೋರ್ ಅಂತೂ ನೀವು ಇಲ್ಲಿಂದ ಓಪನ್ ಮಾಡ್ಕೊಳ್ತೀರಾ, ಓಕೆ. ಬಟ್ ರಿಯರ್ ಡೋರ್ ಓಪನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಪಿಲ್ಲರ್ ಮೇಲೆ. ಆ್ಯಂಡ್ ಕಂಫರ್ಟ್ ಅಂತೂ ಕ್ರೇಜಿಯಾಗಿ ಸಿಗುತ್ತೆ. ಸೊ ಕಂಫರ್ಟ್ ಬಗ್ಗೆ, ಇಂಟೀರಿಯರ್ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ಕಂಟಿನ್ಯೂ ಹೇಳ್ತೀನಿ. ಸೊ ಸೇಮ್ ನಿಮ್ಗೆ ಇಲ್ಲಿ ಫ್ಯೂಲ್ ಟ್ಯಾಂಕ್ ಆಪ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಸೊ E20 ಆಪ್ಷನ್ ಇದರಲ್ಲೂ, ಬಟ್ ಇವಾಗ ಏನು ಮಾಡ್ತಾರೆ ಗೊತ್ತಿಲ್ಲ. ಫ್ಯೂಲ್ ಬಗ್ಗೆ ನಿಮಗೆಲ್ಲ ಗೊತ್ತು, ಫ್ಯೂಲ್ ನ್ಯೂಸ್ ಕೂಡ ನೀವು ಕೇಳಿರ್ತೀರಾ. ಲೈಕ್ E85, E30, E100 ಎಲ್ಲ ಬರ್ತಾಯಿದೆ, ಬಟ್ ಇದರಲ್ಲಿ E20ನೇ ಕಂಪಲ್ಸರಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಅಪ್ ಟು E20 ಓನ್ಲಿ. ನೆಕ್ಸ್ಟ್ ಬ್ಯಾಕ್ ಸೈಡಿಂದ ಮಾತಾಡೋದಾದರೆ ಬ್ರೇಕ್ ಲೈಟು ಹಾಗೂ ನಿಮ್ಗೆ ಇದರಲ್ಲಿ ಟಾಪಿನ ಬರೋಣ. ಇವಾಗ ಟಾಪಲ್ಲಿ ನಿಮಗೆ ಇಲ್ಲಿ ಶಾರ್ಕ್ ಫೈನ್ ಆ್ಯಂಟೆನಾ ಇದೆ. ಅದರ ಕೆಳಗಡೆ ನಿಮ್ಗೆ ಇಲ್ಲಿ ಬ್ರೇಕ್ ಲೈಟ್ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಸ್ಪಾಯ್ಲರ್ ಕೂಡ ಸ್ವಲ್ಪ ಇಲ್ಲಿ ನೀವು ನೋಡ್ಬೋದು. ಈ ಥರ ಒಂದು ಸ್ಪಾಯ್ಲರ್ ನೋಡ್ಲಿಕ್ಕೆ ಸಿಗುತ್ತೆ. ಡಿಫಾಗರ್ ಇದೆ, ರಿಯರ್ ವೈಪರ್ ಇದೆ. ರೆನಾಲ್ಟಿದು ಲೋಗೋ ಬ್ರ್ಯಾಂಡ್ ನ್ಯೂ ಡಿಫ್ರೆಂಟ್ ಆಗಿರುವಂಥ ಲೋಗೋ. ಅದರ ಜೊತೆಗೆ ಕನೆಕ್ಟಿಂಗ್ ಟೇಲ್ ಲೈಟ್ ಹಾಗೂ ರೆನಾಲ್ಟಿದು ಬ್ಯಾಡ್ಜಿಂಗ್, ಟರ್ಬೋ. ರಿಯರಲ್ಲೂ 6 ಸೆನ್ಸರ್ಸ್ ಬರುತ್ತೆ, ಫ್ರಂಟಲ್ಲಿ 6 ಸೆನ್ಸರ್ ಇಲ್ಲಿ ನೀವು ನೋಡ್ಬೋದು. ಸೈಡಲ್ಲಿ ಕೂಡ ನಿಮಗೆ ಇದರಲ್ಲಿ ಸೆನ್ಸರ್ ಕೊಟ್ಟಿದ್ದಾರೆ. ರಿಫ್ಲೆಕ್ಟರ್ ವೆಹಿಕಲಿದು ಡೌನ್ ಸೈಡಲ್ಲಿ ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಓವರ್ ಆಲ್ ವೆಹಿಕಲ್ ಇದು ಎಕ್ಸ್ಟೀರಿಯರ್ ಯಾವ ಥರ ಇದೆ ಅಂತ. ಸೊ ಇವಾಗ ಬೂಟ್ ಸ್ಪೇಸ್ ಬಗ್ಗೆ ನಾವು ಮಾತಾಡೋದು, ಬೂಟ್ ಸ್ಪೇಸ್ ಯಾವ ಥರ ಇದೆ ಅದ್ರ ಬಗ್ಗೆ ಎಲ್ಲ ಅಂದರೆ, ಸೊ ಓಕೆ ಇಲ್ಲಿಂದ ನಾವು ಬೂಟನ್ನು ಓಪನ್ ಮಾಡೋಣ. ಸೊ ಓಕೆ ಈ ಥರ ನಿಮಗೆ ಬೂಟ್ ಆಪ್ಷನ್ ನೀವು ನೋಡ್ಬೋದು. ಜಸ್ಟ್ ಒನ್ ಟಚ್ಚಲ್ಲಿ ಬರುತ್ತೆ ಆ್ಯಂಡ್ ನಿಮಗಿದು ಇಲ್ಲಿಂದಾನೇ ಡೈರೆಕ್ಟ್ ಕ್ಲೋಸ್ ಕೂಡ ಮಾಡ್ಕೊಳ್ಬೋದು. ಸೊ ಬೂಟ್ ಬಗ್ಗೆ ಮಾತಾಡೋದಾದರೆ 518 ಲೀಟರ್ ಇದು ನಿಮಗೆ ಟೋಟಲ್ ಬೂಟ್ ಸ್ಪೇಸ್ ಬರುತ್ತೆ. ಪಾರ್ಸಲ್ ಟ್ರೇ ರಿಮೂವ್ ಮಾಡಿ ಸೀಟ್ಸನ್ನು ಫೋಲ್ಡ್ ಮಾಡಿರಿ ನಿಮ್ಗೆ ಅಪ್ ಟು 700 ಲೀಟರ್ ಬೂಟ್ ಸ್ಪೇಸ್ ಕೂಡ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಅದರ ಜೊತೆಗೆ ನಿಮಗೆ ಇಲ್ಲಿ ಸ್ಪೇರ್ ವೀಲ್ ಯಾವುದೇ ಆಪ್ಷನ್ ಬರ್ತಾಯಿಲ್ಲ, ಬಟ್ ಟೂಲ್ಸ್ ಕಿಟ್ ಎಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಒನ್ ಮೋರ್ ನಿಮಗೆ ಎಮರ್ಜೆನ್ಸಿಗೆ ಹೆಲ್ಪ್ ಆಗಲಿಕ್ಕೆ ಟೈರ್ ಏನಾದರೂ ಪಂಚರ್ ಏನಾಗಿದ್ದರೆ ಪಂಚರ್ ಕಿಟ್ಟನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಂದಾನೇ ನೀವು ಡೈರೆಕ್ಟ್ ಜಸ್ಟ್ ಒಂದು ಟಚ್ ಮಾಡಿ ಕ್ಲೋಸ್ ಕೂಡ ಮಾಡ್ಬೋದು. ಹೋಲ್ಡ್ ಮಾಡಬೇಕಂದ್ರೆ ಇದನ್ನು ಜಸ್ಟ್ ಪ್ರೆಸ್ ಮಾಡಿದರೆ ಇಲ್ಲೇ ಹೋಲ್ಡ್ ಆಗಿಬಿಡುತ್ತೆ ರಿಟರ್ನು. ಸೊ ಇವಾಗ ಪುನಃ ಇದನ್ನು ನಾವು ಪ್ರೆಸ್ ಮಾಡಿದರೆ ಓಪನ್ ಆಗುತ್ತೆ. ಆ್ಯಂಡ್ ಇದನ್ನು ಪುನಃ ನಾವು ಇವಾಗ ಇಲ್ಲಿಂದ ಡೌನ್ ಮಾಡಬೇಕಂದ್ರೆ ಫುಲ್ ಪ್ರೆಸ್ ಮಾಡಬೇಕು. ಸೊ ಆಟೋಮೆಟಿಕಲಿ ಫುಲ್ ಕ್ಲೋಸ್ ಆಗಿಬಿಡುತ್ತೆ. ಸೊ ಇದೊಂದು ಫ್ಯೂಚರ್ ಈ ಸೆಗ್ಮೆಂಟಲ್ಲಿ ಬೇರೆ ಯಾವುದೇ ವೆಹಿಕಲ್ಸಲ್ಲೂ ಬರ್ತಾಯಿಲ್ಲ. ಸೊ ಸ್ಮೂತಾಗಿ ಈಸಿಲಿ ಕ್ಲೋಸ್ ಆಗಿಬಿಡುತ್ತೆ. ಸೊ ಇವಾಗ ನಾವು ಇಂಟೀರಿಯರ್ ಬಗ್ಗೆ ಮಾತಾಡೋಣ. ಇಂಟೀರಿಯರ್ ನಿಮಗೆ ಕೀ ನಿಮ್ಮ ಹತ್ರ ಇದ್ದರೆ ನೀವು ನಿಯರ್ ಬಂದರೆ ಆಟೋಮೆಟಿಕ್ಕಾಗಿ ಡೋರ್ ಅನ್ಲಾಕ್ಸ್ ಆಗಿಬಿಡುತ್ತೆ. ಬಟ್ ನೀವು ಕೀ ಇಲ್ಲಿಂದನೂ ನೀವು ಅನ್ಲಾಕ್ ಮಾಡ್ಕೊಳ್ಬೋದು. ಲೈಕ್ ಕೀ ಮೇಲೆ ಆಪ್ಷನ್ ಕೊಟ್ಟಿದ್ದಾರೆ, ಬಟ್ ಕೀ ನಿಮ್ಮ ಪಾಕೆಟಲ್ಲಿ ಇದ್ದರೆ ನೀವು ಆಟೋಮೆಟಿಕ್ಲಿ ಗಾಡಿ ಹತ್ತಿರ ಬಂದ ಕೂಡಲೇ ಸೆನ್ಸರ್ ನಿಮ್ಮ ಡಿಟೆಕ್ಟ್ ಮಾಡಿಕೊಂಡು ಆಟೋಮೆಟಿಕಲಿ ಓಪನ್ ಆಗುತ್ತೆ. ಸೊ ಇವಾಗ ಡೋರಲ್ಲಿ ಏನೆಲ್ಲ ಆಪ್ಷನ್ಸ್ಗಳು ಬರುತ್ತೆ ನಾವು ಮಾತಾಡೋದಾದರೆ, ಡೋರಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ನೋಡ್ಬೋದು ಪವರ್ ವಿಂಡೋ ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ವಿಂಡೋ ಲಾಕ್ ಇಲ್ಲಿ ಕೊಟ್ಟಿದ್ದಾರೆ. ORVM ಫೋಲ್ಡ್, ಅನ್ಫೋಲ್ಡ್, ORVM ವಿತ್ ಅಡ್ಜಸ್ಟ್ಮೆಂಟ್ಸ್ ಆಪ್ಷನ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೋರ್ ಓಪನಿಗೆ
ಆಪ್ಷನ್. ವೆಹಿಕಲಲ್ಲಿ ನಾವು ಒಂದು ಸೈಡ್ ಬಗ್ಗೆ ಮಾತಾಡೋದಾದರೆ ಇಲ್ಲಿಂದ ನೀವು ಸೀಟನ್ನು ಅಡ್ಜಸ್ಟ್ ಮಾಡಿಕೊಂಡು ಒಳಗಡೆ ನೀವು ಬೇಕಾದಂಗೆ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ನಾವು ಗಾಡಿ ಒಳಗಡೆ ಬಂದಿದ್ದೇವೆ. ಒಳಗಡೆಯಿಂದ ಏನೆಲ್ಲ ಫೀಚರ್ಸ್ಗಳು ಬರುತ್ತೆ ಎಲ್ಲ ನಿಮಗೆ ನಾನು ಇದರಲ್ಲಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫ್ರಂಟಲ್ಲಿ ಫಸ್ಟ್ ಬಂದುಬಿಟ್ಟು ಈ ಥರ ನಿಮಗೆ ಒಂದು ಕಾಕ್ಪಿಟ್ ಅಥವಾ ನಾವು ಡ್ಯಾಶ್ ಬೋರ್ಡ್ ಅಂತ ಹೇಳ್ಬೋದು. ಅದರ ಜೊತೆಗೆ ನಿಮ್ಗೆ ಇಲ್ಲಿ AC ವೆಂಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ನಿಮಗೆ ಲೈಟ್ ರಿಲೇಟೆಡು ಅಥವಾ ನಿಮಗೆ ಪಾರ್ಕಿಂಗ್, ನೀವು ತುಂಬ ಟ್ರಾಫಿಕಲ್ಲಿ ಇರುವಂಥ ಆಪ್ಷನ್ಸ್, ತುಂಬ ಟ್ರಾಫಿಕ್ ಇರುವಂಥ ಏರಿಯಾದಲ್ಲಿ ನಿಂತಿದ್ದೀರಾ ಅಂದರೆ ಇಲ್ಲಿಂದ ಆಟೋ ಆನ್ ಆಫ್ ಕೂಡ ನೀವು ಮಾಡ್ಕೊಳ್ಬೋದು. ಈಕೋ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆ ನಿಮಗೆ ಪಾರ್ಕಿಂಗಿಗೆ ಇಲ್ಲಿ ನೀವು ನೋಡ್ಬೋದು. ಸೊ ಹ್ಯಾಂಡ್ ಬ್ರೇಕು ಇಲ್ಲಿಂದನೂ ನೀವು ರಿಲೀಸ್ ಮಾಡ್ಕೊಳ್ಬೋದು. ಸೊ ಅದ್ರ ಜೊತೆಗೆ ಬೂಟನ್ನು ಓಪನ್ ಮಾಡ್ಕೊಳ್ಬೋದು. ತುಂಬಾ ಆಪ್ಷನ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸೈಡಿಂದ ಈ ಥರ ಬರುತ್ತೆ. ಆ್ಯಂಡ್ ಸ್ಟೇರಿಂಗ್ ನಿಮಗೆ ಟೋಟಲ್ ಈ ಥರ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ರೆನಾಲ್ಟ್ ಲೋಗೋ ಇದೆ. ಇಲ್ಲಿ ನಿಮಗೆ ಓವರಾಲ್ ಕಂಟ್ರೋಲ್ಸ್ ಬರುತ್ತೆ, ಮೀಡಿಯಾ ರಿಲೇಟೆಡು ಅಥವಾ ನಿಮ್ಗೆ ಇದರದ್ದು ಡಿಸ್ಪ್ಲೇ ರಿಲೇಟೆಡ್ ಎಲ್ಲ ಕಂಟ್ರೋಲ್ಸ್ ನಿಮ್ಗೆ ಇದರಲ್ಲೇ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿಂದ ನೀವು ನೋಡ್ಕೊಳ್ಬೋದು ಸೋರ್ಸ್ ಅಂತ ಮತ್ತೊಂದು ಸಪ್ರೇಟ್ ಕಂಟ್ರೋಲರ್ ಕೊಟ್ಟಿದ್ದಾರೆ. ವಾಲ್ಯೂಮನ್ನು ನಿಮಗೆ ಬೇಕಾದಾಗೆ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು ಇಲ್ಲಿಂದಾನೆ. ಸೊ ಇದರ ಕೆಳಗಡೆ ಕೂಡ ಕಂಟ್ರೋಲರ್ ಕೊಟ್ಟಿದ್ದಾರೆ, ಅಲ್ಲಿಂದ ನೀವು ಅಡ್ಜಸ್ಟ್ ಕೂಡ ಮಾಡ್ಬೋದು. ಆ್ಯಂಡ್ ಸ್ಟೇರಿಂಗ್ ನಿಮಗೆ ಬೇಕಾದಂಗೆ ನೀವು ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಎರಡೂ ಮಾಡ್ಕೊಳ್ಬೋದು. ಇಲ್ಲಿ ನೀವು ನೋಡ್ಬೋದು ಟಿಲ್ಟ್ ಹಾಗೂ ಟೆಲಿಸ್ಕೋಪಿಕ್ ಎರಡೂ ಆಪ್ಷನ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಅದರ ಜೊತೆಗೆ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗಿರ್ಬೋದು, ಕನೆಕ್ಟಿವ್ ಡಿಸ್ಪ್ಲೇ ಬರುತ್ತೆ. ಸೊ ಇಲ್ಲಿ ನಿಮಗೆ ಎಲ್ಲ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಡಿಸ್ಪ್ಲೇ ರಿಲೇಟೆಡು, AC ರಿಲೇಟೆಡು. ಅದರ ಜೊತೆಗೆ ನಿಮ್ಗೆ ಇಲ್ಲಿ ವೈರ್ಲೆಸ್ ಮೊಬೈಲ್ ಚಾರ್ಜರ್ ಆಪ್ಷನ್ ಕೂಡ ಕೆಳಗಡೆ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಮೊಬೈಲ್ ಇಟ್ಟು ಚಾರ್ಜ್ ಕೂಡ ಮಾಡ್ಕೊಳ್ಬೋದು. C ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ನಿಮಗೆ 12 ವಾಟ್ ಇದು ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಪಾರ್ಕಿಂಗ್, ಹ್ಯಾಂಡ್ ಬ್ರೇಕ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ಇಲ್ಲಿ ನೀವು ನೋಡ್ಬೋದು ಸ್ಮಾಲ್ ಆಗಿರೋಂಥ ಒಂದು ಗೇರ್ ಶಿಫ್ಟರ್ ಕೊಟ್ಟಿದ್ದಾರೆ. ನಾರ್ಮಲಿ ನಿಮಗೆ ಮ್ಯಾನ್ಯಲಲ್ಲೂ ಒಂದು ಇದೇ ಸೈಜಿದು ಗೇರ್ ಶಿಫ್ಟರ್ ಇಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ನೀವು ಕಪ್ ಹೋಲ್ಡರ್ಸ್ ನೋಡ್ಬೋದು, ಬೇಕಾದಂಗೆ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ನೀವು ಕ್ಲೋಸ್ ಕೂಡ ಮಾಡ್ಕೊಳ್ಬೋದು ಇಲ್ಲಿಂದ. ಇಲ್ಲಿ ನಿಮಗೆ ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಆಮ್ರೆಸ್ಟಲ್ಲಿ ಸ್ವಲ್ಪ ನಿಮಗೆ ಸ್ಟೋರೇಜ್ ಕೂಡ ಬರುತ್ತೆ. ಸೊ ಏನಾದರೂ ಇದರಲ್ಲಿ ಕೂಡ ಕ್ಯಾರಿ ಮಾಡ್ಕೊಳ್ಬೋದು. ಅದರ ಜೊತೆ ಸ್ಟೋರೇಜ್ ವಿಷಯಕ್ಕೆ ಬಂದರೆ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ವಿತ್ ಕೂಲಿಂಗ್ ಆಪ್ಷನ್ ಜೊತೆಗೆ. ಆ್ಯಂಡ್ ಅದರ ಒಳಗಡೆ ನಿಮ್ಗೆ ಇಲ್ಲಿ ತುಂಬಾ ಒಂದು ಡೀಪ್ ಆಗಿರುವಂಥ ಆಪ್ಷನ್ ಇಲ್ಲಿ ಬರುತ್ತೆ ವಿತ್ ನಿಮಗೆ ಲೈಟ್ ಆಪ್ಷನ್ ಜೊತೆಗೆ, ವಿತ್ ನಿಮಗೆ LED ಲೈಟ್ ಆಪ್ಷನ್ ಜೊತೆಗೆ ಬರುತ್ತೆ. ಸೀಟ್ ಅಂತೂ ತುಂಬಾ ಕಂಫರ್ಟೇಬಲ್ ಆಗಿರುವಂಥ ಸೀಟ್ಸ್ಗಳು ನೋಡ್ಲಿಕ್ಕೆ ಸಿಗುತ್ತೆ. ಆ್ಯಂಡ್ ರಿಯರ್ ಬಗ್ಗೆ ನಾವು ಇವಾಗ ಮಾತಾಡೋದಾದರೆ ರಿಯರಲ್ಲಿ ನಿಮಗೆ ತುಂಬಾ ಈಸಿ ಆಗಿರುವಂಥ ಒಳ್ಳೆ ಕಂಫರ್ಟ್ ಕೂಡ ಸಿಗುತ್ತೆ. ಪ್ಯಾನರಾಮಿಕ್ ಸನ್ರೂಫ್ ಆಪ್ಷನ್ ನೀವು ಇಲ್ಲಿಂದ ನೋಡ್ಕೊಳ್ಬೋದು. ಈ ಥರ ಒಂದು ಪ್ಯಾನರಾಮಿಕ್ ಸನ್ರೂಫ್ ಕೊಟ್ಟಿದ್ದಾರೆ. ಮತ್ತೊಂದು ಇದರಲ್ಲಿ ಒಳ್ಳೆ ಫೀಚರ್ ಅಂತ ಹೇಳೋದಾದರೆ ಈ ಲೈಟ್ಸ್ ಜಸ್ಟ್ ಒಂದು ಟಚ್ ಮಾಡಿದರೆ ಸಾಕು, ಏನು ಸ್ವಿಚ್ ಏನೂ ಕೊಟ್ಟಿಲ್ಲ, ಜಸ್ಟ್ ಒಂದು ಟಚ್ಚಲ್ಲೇ ನಿಮಗೆ ಆನ್ ಆಫ್ ಆಗಿಬಿಡುತ್ತೆ. ಸೊ ಇಲ್ಲಿಂದ ಸನ್ರೂಫ್ ಓಪನ್ ಕೂಡ ಮಾಡ್ಕೊಳ್ಬೋದು. ಪ್ಯಾಸೆಂಜರ್ ಏರ್ ಬ್ಯಾಗ್ ಇದು ಆಪ್ಷನ್ಸ್ ಎಲ್ಲ ನಿಮ್ಗೆ ಇದರಲ್ಲಿ ವೆಹಿಕಲ್ ಆನ್ ಮಾಡಿದಾಗೆಲ್ಲ ಆಪ್ಷನ್ಸ್ ಇಲ್ಲಿ ಬರ್ತಾ ಇರುತ್ತೆ. ಆ್ಯಂಡ್ ಆಟೋ ಅಡ್ಜಸ್ಟ್ಮೆಂಟ್ ನಿಮಗೆ ಇನ್ಸೈಡ್ ನಿಮಗೆ ವಾಲ್ಯೂಮ್ ಆಪ್ಷನ್ ನೋಡಲಿಕ್ಕೆ ಸಿಗುತ್ತೆ. ಇವಾಗ ಒಂದ್ಸಲ ಒಳಗಡೆ ರಿಯರಲ್ಲಿ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಸೊ ರಿಯರ್ ಕಂಫರ್ಟೇಬಲ್ ಸೀಟ್ ನಾನು ಫುಲ್ ಹಿಂದ್ಗಡೆ ಮಾಡ್ಕೊಂಡಿದ್ದೀನಿ. ಈ ಸೀಟನ್ನು ನೀನು ಹಿಂದೆ ಮಾಡೋಕ್ಕಾಗಲ್ಲ. ಅದಾದಮೇಲೂ ನಾನು ಕಂಫರ್ಟೇಬಲ್ ಆಗಿ ಈಸಿಯಾಗಿ ಕೂತ್ಕೊಂಡಿದ್ದೀನಿ. ಒಳ್ಳೆ ಲೆಗ್ ಸ್ಪೇಸ್ ಕೂಡ ನಿಮ್ಗೆ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ AC ವೆಂಟ್ಸ್ ಕೊಟ್ಟಿದ್ದಾರೆ, AC ಕಂಟ್ರೋಲ್ಸ್ ಇದೆ. ಟೈಪ್ C ಆಪ್ಷನ್ ನಿಮಗೆ ಇಲ್ಲೂ ಬರುತ್ತೆ. ಅದರ ಜೊತೆಗೆ ಕೆಳಗಡೆ ಏನೂ ಆಪ್ಷನ್ ಇಲ್ಲ ಇಲ್ಲಿ. ಆ್ಯಂಡ್ ನಿಮ್ಗೆ ಇಲ್ಲಿ ಆಮ್ರೆಸ್ಟ್ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ವಿತ್ ಕಪ್ ಹೋಲ್ಡರ್. ಆ್ಯಂಡ್ ನಿಮ್ಮ ಮೊಬೈಲನ್ನು ನೀವು ಇಲ್ಲಿಟ್ಟು ಕ್ಯಾರಿ ಮಾಡ್ಕೊಳ್ಬೋದು. ಇಲ್ಲಿ 3 ಮೆಂಬರ್ಸ್ ನೀವು ಈಸಿಯಾಗಿ ಕೂರ್ಬೋದು, ಯಾಕಂದರೆ 3 ಹೆಡ್ ರೆಸ್ಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಕಂಫರ್ಟೇಬಲ್ ಆಗಿ ಈಸಿಯಾಗಿ ನೀವು 3 ಜನ ಹಿಂದ್ಗಡೆ ಕೂತ್ಕೊಂಡು ಲಾಂಗ್ ಡ್ರೈವ್ಸ್ ಕೂಡ ಎಲ್ಲ ಈಸಿಲಿ ಮಾಡ್ಕೊಳ್ಬೋದು. ಸೊ ಫ್ರಂಟ್ ಕಂಫರ್ಟ್ ಮಾತ್ರ ಅಲ್ಲ, ಹಿಂದ್ಗಡೆನೂ ತುಂಬ ಕಂಫರ್ಟೇಬಲ್ ಆಗಿ ಇದನ್ನು ಮಾಡಿದ್ದಾರೆ. ಸೊ ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೀಟ್ ನಿಮಗೆ ಕುಷನ್ ಆಗಿರ್ಬೋದು, ತುಂಬ ಚೆನ್ನಾಗಿರುವಂಥ ಸೀಟ್ ಕ್ವಾಲಿಟಿಗಳೆಲ್ಲ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ನೀವೇನಾದರೂ ಒಂದು SUV ಹುಡುಕ್ತಾ ಇದ್ದೀರಾ ಅಂದರೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಸೊ ಈ ಸೆಗ್ಮೆಂಟಲ್ಲಿ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಹಾಗೂ ಸೇಫೆಸ್ಟ್ ಹಾಗೂ ಪವರ್ಫುಲ್ ಇಂಜಿನ್ ಇರುವಂಥ ವೆಹಿಕಲ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ನೀವೇನಾದರೂ ಬೆಂಗಳೂರಲ್ಲಿದ್ದು ಈ ವೆಹಿಕಲ್ ಬಗ್ಗೆ ಏನಾದರೂ ನಿಮಗೆ ಎಂಕ್ವೈರಿ ಬೇಕಂದರೆ ಕಲ್ಯಾಣ ನಗರಲ್ಲಿರುವಂಥ ಶೋರೂಮನ್ನು ಒಂದ್ಸಲ ವಿಸಿಟ್ ಆಗಿ ಅಲ್ಲಿಂದ ಇನ್ನೂ ಹೆಚ್ಚಿನ ಡೀಟೇಲನ್ನು ಕಲೆಕ್ಟ್ ಮಾಡ್ಕೊಳ್ಬೋದು. ಅಥವಾ ನೀವೇನಾದರೂ ರೆನಾಲ್ಟಿದ್ದು ಯಾವುದೇ ವೆಹಿಕಲನ್ನು ಪರ್ಚೇಸ್ ಮಾಡುವ ಪ್ಲ್ಯಾನಲ್ಲಿ ಇದ್ದೀರಾ ಅಂದರೆ ಕಲ್ಯಾಣ ನಗರಲ್ಲಿರುವಂಥ ರೆನಾಲ್ಟ್ ಶೋರೂಮನ್ನು ವಿಸಿಟ್ ಆಗಿ ಹೆಚ್ಚಿನ ಡೀಟೇಲನ್ನು ಅಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.